ಸರಿಯಾದ ಇತಿಹಾಸವನ್ನು ಅರ್ಥೈಸಿಕೊಂಡ್ರೆ ನಾವು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವತ್ತು ಕೆರೆಗಳು ಕಟ್ಟಿಸ್ತಾ ಇದ್ರೆ, ವಿದ್ಯಾಭ್ಯಾಸಕ್ಕೆ ಕಾಲೇಜುಗಳನ್ನ ಯೂನಿವರ್ಸಿಟಿಗಳನ್ನ ಮಾಡದೇ ಇದ್ರೆ ಇವತ್ತು ನಾವು ಯಾರು ವಿದ್ಯಾವಂತರು ಆಗ್ಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಇವತ್ತು ಕೆರೆಗಳು ಇರ್ತಿದ್ರು. ಕನ್ನಂಬಾಡಿ ಕಟ್ಟೆ ಮೊದಲು ಪ್ರಾರಂಭ ಮಾಡಿದಂಥವನು ಅದು ಟಿಪ್ಪು ಸುಲ್ತಾನ್. ನೀವು ಕನ್ನಂಬಾಡಿ ಹೊರಗಡೆ ಎಂಟ್ರೆನ್ಸ್ ಆಗ್ಬೇಕಾದ್ರೆ ಗೋಪುರ ಇದೆ. ಗೋಪುರದ ಬಲಭಾಗದಲ್ಲಿ ದೊಡ್ಡ ಬೋರ್ಡ್ಗಳು ಹಾಕೋದು ನೀವೆಲ್ಲ ನೋಡಿ ಓದಿ ಅಲ್ಲಿ ಓದಾಗ. ಅದನ್ನು ಇವತ್ತು ನಾನು ಹಾಕಿದ್ದಲ್ಲ, ಇವ್ರು ಹಾಕಿದ್ದಲ್ಲ, ಯಾರು ಹಾಕಿದ್ದಲ್ಲ. ಅದರಲ್ಲಿ ಯಾವತ್ತು ಯಾರ್ಯಾರು ಕೆಲಸ ಮಾಡಿದ್ರು, ಎಷ್ಟೆಷ್ಟು, ಮತ್ತು ಇಂಜಿನಿಯರ್ಗಳು ಯಾರ್ಯಾರು ಅಂತ ಎಲ್ಲ ದೊಡ್ಡ ಬೋರ್ಡ್ ಹಾಕೋದು. ಅಲ್ಲಿ ಟಿಪ್ಪು ಸುಲ್ತಾನ್ ಮೊದಲು ಕನ್ನಂಬಾಡಿ ಕಟ್ಟೆ ಅಂತ ಪ್ರಾರಂಭ ಮಾಡಿ, ಅವನ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಅದನ್ನು ಬ್ರಿಟಿಷ್ ಪ್ರೆಸಿಡೆನ್ಸಿ ಮದ್ರಾಸ್ನವ್ರನ್ನ ಕೇಳ್ಕೊಂಡು 1904 ಅಗ್ರಿಮೆಂಟ್ ಮಾಡಿಕೊಂಡು ಅವರು ಅದನ್ನು ಕಟ್ಟಿಸಂತ. ಅವ್ರು ಕಟ್ಸುವಾಗ ದುಡ್ಡು ಮುಗಿದೋಗ್ಬಿಟ್ರೆ ಮನೆ ಎಂಟಿ ಒಡವೆ ತಗೊಂಡೋಗಿ ಅಲ್ಲಿ ಮುಂಬೈಯಲ್ಲಿ ಮಾರಾಟ ಮಾಡಿ ಕಟ್ಟಿಸ್ತಾರೆ. ಯಾರಪ್ಪ ಈಗಿನ ಕಾಲದಲ್ಲಿ ಕಟ್ಟಿಸ್ತಾರೆ? ಬೇರೆಯವ್ರು ಮನೆ ಎಂಟು ಒಡವೆ ಮಾರ್ತಾರೆ ಯಾರಪ್ಪ? ಇನ್ನು ಎಂಟಿ ಒಡವೆ ಮಾರಕ್ಕೆ ಹೋದ್ರೆ ಅವಳು ಹೊಡಿತಾರೆ. ಹೋಗಲೇ ಯಾವ್ದು ನನ್ನ ಕೆಳಗೆ ಬಂದಿದ್ಯಾ ಅಂತ. ಅಂದರೆ ಎಲ್ಲ ಹೆಣ್ಮಕ್ಳು ಆ ಥರ ಅಲ್ಲ. ಕೆಲವು ಜನ ಆಸೆ ಚಿನ್ನ ಅಲ್ಲ, ಚಿನ್ನ ಅಂದರೆ ಆಸೆ ಜಾಸ್ತಿ ಇದೆ. ಅವರು ಚೀಲದಲ್ಲಿ ತಗೊಂಡೋಗಿ ಮುಂಬೈಯಲ್ಲಿ ಚಿನ್ನ ಮಾರಾಟ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.